ನಮಸ್ಕಾರ ರೀ ಎಲ್ಲರಿಗೂ ಹೆಂಗದ್ರಿ. ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್. ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ನೋಡ್ಬೋದು ಈ ಥರದ ಒಂದು ಪ್ಲಾಸ್ಟಿಕ್ ಟೈಪ್ ಕಾಣುವಂಥದ್ದು ಇದು ಯಾವುದೂ ಅಲ್ಲ, ಇಂತಹ ಕಲ್ಲಿನಿಂದ ಮಾಡಿರ್ತಕ್ಕಂಥ ಒಂದು ಸ್ಟೋನ್ ಪೇಂಟಿಂಗ್ ಅಂತೇಳಿ ಕರೀತಾರೆ. ನದಿಗಳಲ್ಲಿ ಅಥವಾ ಬೆಟ್ಟಗಳಲ್ಲಿ ಸಿಗುವಂಥ ನಯವಾದ ಕಲ್ಲುಗಳ ಮೇಲೆ ಅಕ್ರಾಲಿಕ್ ಬಣ್ಣಗಳಿಂದ ಚಿತ್ರಗಳನ್ನು ಬಿಡಿಸುವಂಥ ಒಂದು ಕಲೆ ಇದು. ಫೇಬಲ್ ಆರ್ಟ್ ಅಂತ ಇದನ್ನು ಕರೀತಾರೆ. ಸ್ಟೋನ್ ಪೇಂಟಿಂಗ್ ಅಂತಾರೆ ಇದನ್ನು. ಇದೊಂದು ಸುಂದರ ಹಸ್ತಕಲೆಯಾಗಿದ್ದು ಮನೆಯ ಅಲಂಕಾರ ಹಾಗೂ ಉಡುಗೊರೆಯಾಗಿ ಬಳಸಲು ಇದನ್ನು ಜನಪ್ರಿಯವಾಗೈತಿ ಅಂತ ಹೇಳ್ಬೋದು. ಇಂತಹ ಒಂದು ಆರ್ಟನ್ನು ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ನಮಗೆ ಸಿಕ್ಕಂಥದ್ದು. ನಾನು ಕೂಡ ಆಶ್ಚರ್ಯವಿದ್ನಿ. ಇಲ್ಲಿ ಒಂದು ಪೇಪರ್ ವೇಟ್ ಆಗಿ ಇದನ್ನು ಬಳಸಿ ಟೇಬಲ್ ಮೇಲೆ ಸಿಕ್ಕಂಥದ್ದು ನೋಡ್ಬೋದು. ಇಲ್ಲಿ ಅಷ್ಟೊಂದು ಡಿಟೇಲಿಂಗ್ ಆಗಿ ಮಾಡಿರ್ತಕ್ಕಂಥ ಪೇಂಟು ಇಲ್ಲಿ ನೋಡ್ಬೋದು ಕಾಣಿಸ್ತಿದೆ. ಇದು ಯಾವುದು ಒಂದು ಇದ್ರ ಮೇಲೆ ಮಾಡಿರ್ತಕ್ಕಂಥ ಅಲ್ಲ, ನ್ಯಾಚುರಲ್ ಆಗಿ ಸಿಗುವಂಥ ಕಲ್ಲುಗಳ ಮೇಲೆ ಅಕ್ರಾಲಿಕ್ ಬಣ್ಣಗಳನ್ನು ಬಳಸಿ ತಮ್ಮ ಹಸ್ತಕಲೆಯನ್ನು ನೋಡಿರ್ಬೋದು. ಇಲ್ಲಿ ಡಾಟ್ಸ್ ಆಗಿ ಈ ಥರದ ಒಂದು ಕಲೆಯನ್ನು ಇದ್ರ ಮೇಲೆ ತೋರಿಸ್ತಕ್ಕಂಥದ್ದು ಯಾರೋ ಮಾಡಿದ್ದಾರೆ. ಇದನ್ನು ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ನೋಡ್ಬೋದು ಯಾವ ಥರ ಇಲ್ಲಿ ಇದೆ. ಈ ಥರದ ಒಂದು ಕಲ್ಲುಗಳ ಮೇಲೆ ಕಲಾಕೃತಿಯನ್ನು ನಾನು ಮೊದಲ ಬಾರಿಗೆ ನೋಡಿದ ಮೇಲೆ ನನಗೂ ಆಶ್ಚರ್ಯ ಆಯಿತು. ಈ ಥರದ ಪೇಂಟಿಂಗ್ಸನ್ನು ಮಾಡಬಹುದಾ ಅಂತ ನನಗೆ ಐಡಿಯಾ ಬರಲಿಲ್ಲ. ಸೊ ನೀವು ಕೂಡ ನಿಮ್ಗೆ ಪೇಂಟಿಂಗ್ ಹಾಬೀಸ್ ಇದ್ದರೆ ಈ ಥರದ ಮಾಡಿರಿ. ಯಾಕಂದರೆ ಇದು ಜಾಸ್ತಿ ಬೆಲೆ ಬಾಳುವಂಥದ್ದು, ಯಾವುದೇ ಒಂದು ನ್ಯಾಚುರಲ್ ಆಗಿ ಯೂಸ್ ಮಾಡಿ ಆಮೇಲೆ ಇದನ್ನು ನೀವು ನಿಮಗೆ ಮನಸ್ಸಿಗೆ ಬರುವಂಥ ಒಂದು ಬೆಲೆಗೆ ನೀವು ಇದನ್ನು ಸೆಲ್ಲನ್ನು ಮಾಡ್ಬೋದು ಅಂತ ಹೇಳ್ಬೋದು. ಅಷ್ಟು ಅಟ್ರಾಕ್ಟಿವ್ ಆಗಿರ್ತಕ್ಕಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.